ನಮಸ್ಕಾರ. ನಾವು ತಿನ್ನೋ ಊಟಕ್ಕೂ ನಮ್ಮ ಮನಸ್ಸಿಗೂ ಒಂದು ರಹಸ್ಯ ಇದೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ಒಂದು ಅಜ್ಞಾತ ಸಂಬಂಧ ಇದೆ. ಬನ್ನಿ, ಆ ರಹಸ್ಯದ ಆಳವನ್ನು ಇವತ್ತು ತಿಳಿಯೋಣ. ಈ ಯೋಚನೆ ಇದೆಯಲ್ಲ, ಇದು ತುಂಬಾನೇ ಕುತೂಹಲಕಾರಿ. ನಾವು ಇವತ್ತು ಮಾತಾಡ್ತಿರೋದು ಒಂದು ಪ್ರಾಚೀನ ಗ್ರಂಥದ ಆಧಾರದ ಮೇಲೆ. ನಾವು ಏನನ್ನ ತಿಂತೀವೋ ಅದೇ ನಾವಾಗ್ತೀವಿ ಅನ್ನೋ ಒಂದು ಆಳವಾದ ಸಂಬಂಧದ ಬಗ್ಗೆ ಇದು ಹೇಳುತ್ತೆ. ಹಾಗಿದ್ರೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಪ್ರಶ್ನೆ ಏನ್ ಗೊತ್ತಾ? ಒಂದೇ ಒಂದು ಊಟ, ಜಸ್ಟ್ ಒಂದೇ ಒಂದು ಊಟ ನಮ್ಮ ಇಡೀ ಸ್ವಭಾವವನ್ನೇ ಬದಲಾಯಿಸ್ಬಿಡ್ಬೋದಾ? ಏನನ್ಸುತ್ತೆ? ಬನ್ನಿ, ಈ ರಹಸ್ಯದ ಆಳಕ್ಕೆ ಇಳಿಯೋಣ. ಈ ಪ್ರಶ್ನೆಗೆ ಉತ್ತರ ಬರೀ ಮಾತುಗಳಲ್ಲಿಲ್ಲ, ಕೆಲವು ನೈಜ ಘಟನೆಗಳಲ್ಲಿದೆ. ಈ ಘಟನೆಗಳು ಆಹಾರ ನಮ್ಮ ಮೇಲೆ ಹೇಗೆ ಕಣ್ಣಿಗೆ ಕಾಣದ ಹಾಗೆ ಪ್ರಭಾವ ಬೀರುತ್ತೆ ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಮೊದಲನೇ ಕಥೆ ಹೀಗೆ ಶುರುವಾಗುತ್ತೆ. ಒಬ್ಬ ತಪಸ್ವಿ ದಟ್ಟವಾದ ಕಾಡಿನಲ್ಲಿ ಆಳವಾದ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದಾರೆ. ಎಲ್ಲ ಸರಿಯಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಅವರ ಏಕಾಗ್ರತೆ ಮುರಿದುಹೋಯ್ತು. ಒಬ್ಬ ಯುವತಿಯ ಚಿತ್ರಗಳು ಪದೇ ಪದೇ ಅವರ ಮನಸ್ಸಲ್ಲಿ ಬಂದು ಕಾಡೋಕೆ ಶುರು ಮಾಡಿದ್ವು. ಎಷ್ಟೇ ಪ್ರಯತ್ನಿಸಿದ್ರೂ ಆ ಯೋಚನೆಗಳಿಂದ ಹೊರಬರಲು ಆಗ್ತಿರ್ಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹುಡುಕಿದಾಗ ಸಿಕ್ಕಿದ ಉತ್ತರ ನಿಜಕ್ಕೂ ಶಾಕಿಂಗ್ ಆಗಿತ್ತು. ಆ ತಪಸ್ವಿ ತಿಂದಿದ್ದ ಆಹಾರ ತನ್ನ ಸ್ವಂತ ಮಗಳನ್ನೇ ಮಾರಿದ ಒಬ್ಬ ವ್ಯಕ್ತಿಯ ಮನೆಯಿಂದ ಬಂದಿತು. ಅಡುಗೆ ಮಾಡಿದವನ ಆ ಪಾಪದ ಸಂಸ್ಕಾರ, ಅಂದ್ರೆ ಅವನ ಮನಸ್ಸಿನಲ್ಲಿದ್ದ ಆ ಕೆಟ್ಟ ಭಾವನೆಗಳು ಆಹಾರದ ಮೂಲಕ ತಪಸ್ವಿಯ ಮನಸ್ಸಿನನ್ನು ಸೇರಿಬಿಟ್ಟಿತು. ಇದು ಒಂದೇ ಘಟನೆ ಅಲ್ಲ. ಇನ್ನೊಂದು ಕೇಳಿ. ಜೈಲ್ನಲ್ಲಿದ್ದ ಒಬ್ಬ ಕೈದಿಗೆ ಇದ್ದಕ್ಕಿದ್ದಂತೆ ತನ್ನ ತಾಯಿಯ ಮೇಲೆ ತಾನೇ ಕ್ರೂರವಾಗಿ ಹಲ್ಲೆ ಮಾಡ್ತಿರೋ ತರಹ ಕೆಟ್ಟ ಕನಸುಗಳು, ದೃಶ್ಯಗಳು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ವಿಚಾರಿಸಿದಾಗ ಗೊತ್ತಾಗಿದ್ದೇನು ಅಂದೆ, ಆ ಜೈಲಿನ ಅಡಿಗೆಯವನನ್ನು ಆಗತಾನೆ ಬದಲಾಯಿಸಲಾಗಿತ್ತು. ಆ ಹೊಸ ಅಡಿಗೆಯವ ತನ್ನ ತಾಯಿಯನ್ನೇ ಕೊಂದಿದ್ದ ಅಪರಾಧಿ. ಅವನಲ್ಲಿದ್ದ ಆ ಹಿಂಸಾತ್ಮಕ ಮನಸ್ಥಿತಿ ಆಹಾರದ ಮೂಲಕ ಆ ಕೈದಿಗೆ ವರ್ಗಾವಣೆ ಆಗಿತ್ತು. ಯೋಚನೆ ಮಾಡಿ ಎಷ್ಟು ಭಯಾನಕ ಅಲ್ಲ? ನೋಡಿ, ಈ ಯೋಚನೆ ಏನೂ ಹೊಸದಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ಗ್ರೀಕ್ ತತ್ವಜ್ಞಾನಿ ಪೈಥಾಗೊರಸ್ ಹೇಳಿದ್ರು, ಒಬ್ಬ ಮನುಷ್ಯ ಏನು ತಿಂತಾನೆ ಅಂತ ನನಗೆ ಹೇಳಿ, ಅವನು ಏನು ಯೋಚಿಸ್ತಿದ್ದಾನೆ ಅಂತ ನಾನು ಹೇಳ್ತೀನಿ ಅಂತ. ಇದು ನಾವು ಕೇಳಿದ ಕಥೆಗಳಿಗೆ ಒಂದು ತಾತ್ವಿಕ ಆಧಾರ ಕೊಡುತ್ತೆ. ಸರಿ, ಹಾಗಿದ್ರೆ ಈ ತರಹದ ನಕಾರಾತ್ಮಕ ಪ್ರಭಾವಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದು ಹೇಗೆ? ಆಹಾರದ ಮೂಲಕ ಈ ತರಹದ ಸಂಸ್ಕಾರಗಳು ಹರಡೋದನ್ನ ತಡೆಯೋಕ್ ಸಾಧ್ಯನಾ? ಹೌದು, ಸಾಧ್ಯವಿದೆ. ಅದಕ್ಕೆ ಈ ಗ್ರಂಥವೊಂದು ಆಧ್ಯಾತ್ಮಿಕ ಪರಿಹಾರವನ್ನೇ ಸೂಚಿಸುತ್ತೆ. ಇದರ ಮೂಲ ಸಿದ್ಧಾಂತ ತುಂಬಾನೇ ಸರಳವಾಗಿದೆ. ಅನ್ನ ಹೇಗೋ ಮನಸ್ಸು ಹಾಗೆ. ಅಂದ್ರೆ ನಾವು ತಿನ್ನೋ ಆಹಾರದ ಗುಣಗಳು ನೇರವಾಗಿ ನಮ್ಮ ಆಲೋಚನೆಗಳನ್ನ ಮತ್ತು ನಮ್ಮ ಮನಸ್ಥಿತಿಯನ್ನ ರೂಪಿಸುತ್ತೆ. ಹಾಗಿದ್ರೆ ಪರಿಹಾರ ಏನು? ಅದೇ ಬಲಿವೈಶ್ವ ಯಾಗ. ಇದು ಒಂದು ರೀತಿಯಲ್ಲಿ ನಮ್ಮ ಊಟವನ್ನ ಶುದ್ಧೀಕರಿಸುವ ಒಂದು ಆಧ್ಯಾತ್ಮಿಕ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಈ ಬಲಿವೈಶ್ವದೇವ ಅನ್ನೋ ಪದದ ಅರ್ಥ ಏನು ಅಂತ ನೋಡೋಣ ಬನ್ನಿ. ಬಲಿ ಅಂದ್ರೆ ಅರ್ಪಣೆ, ವೈಶ್ವ ಅಂದ್ರೆ ಇಡೀ ವಿಶ್ವಕ್ಕಾಗಿ, ಮತ್ತು ದೇವ ಅಂದ್ರೆ ದೈವಿಕ ಶಕ್ತಿಗಳಿಗಾಗಿ. ಒಟ್ಟಾರೆಯಾಗಿ ಇದು ಇಡೀ ಜಗತ್ತಿನ ಒಳಿತಿಗಾಗಿ ನಾವು ಮಾಡುವ ಒಂದು ಸಣ್ಣ ದೈವಿಕ ಅರ್ಪಣೆ. ಈ ಚಿಕ್ಕ ಆಚರಣೆ ಇದೆಯಲ್ಲ, ಇದು ಇನ್ನೂ ದೊಡ್ಡ ಒಂದು ಚೌಕಟ್ಟಿನ ಭಾಗ. ಇದನ್ನ ಪಂಚಮಹಾಯಾಗಗಳು ಅಂತ ಕರೀತಾರೆ. ಅಂದ್ರೆ ನಮ್ಮ 5 ಮಹಾಕರ್ತವ್ಯಗಳು. ಈ ಪಂಚಮಹಾಯಾಗಗಳು ಅಂದ್ರೆ 5 ಬಗೆಯ ಅರ್ಪಣೆಗಳು. ಮೊದಲನೆಯದು ಬ್ರಹ್ಮಯಾಗ, ಅಂದ್ರೆ ಜ್ಞಾನಕ್ಕೆ ಮತ್ತು ದೈವಕ್ಕೆ ಸಲ್ಲಿಸೋದು. ಎರಡನೆಯದು ದೇವಯಾಗ, ದೈವೀ ಶಕ್ತಿಗಳಿಗೆ. ಮೂರನೆಯದು ಋಷಿಯಾಗ, ಅಂದ್ರೆ ನಮಗೆ ಜ್ಞಾನ ಕೊಟ್ಟ ಗುರುಗಳಿಗೆ. ನಾಲ್ಕನೆಯದು ನರಯಾಗ, ಅಂದ್ರೆ ಮನುಷ್ಯರಿಗೆ ಸಹಾಯ ಮಾಡೋದು. ಮತ್ತು ಕೊನೆಯದಾಗಿ 5ನೆಯದು ಭೂತಯಾಗ, ಅಂದ್ರೆ ಪ್ರಾಣಿ, ಪಕ್ಷಿ ಹೀಗೆ ಎಲ್ಲಾ ಜೀವಿಗಳಿಗೆ. ನೋಡಿ, ಈ ಒಂದು ಸಣ್ಣ ಆಚರಣೆ ನಮ್ಮನ್ನು ಇಡೀ ಬ್ರಹ್ಮಾಂಡದ ಜೊತೆ ಹೇಗೆ ಸಂಪರ್ಕಿಸ್ತಾ ಇದೆ ಅಂತ. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಈ ಸಣ್ಣ ಕ್ರಿಯೆ ನಮ್ಮ 5 ಮಹಾಋಣಗಳನ್ನು ತೀರಿಸುತ್ತೆ ಅಂತ ಈ ಗ್ರಂಥ ಹೇಳುತ್ತೆ. ಅಷ್ಟೇ ಅಲ್ಲ, ನಾವು ಅಡಿಗೆ ಮಾಡುವಾಗ ತಿಳಿದೇ ಮಾಡುವ ಸಣ್ಣ ಪುಟ್ಟ ಹಿಂಸೆ, ಅಂದ್ರೆ ತರಕಾರಿ ಕತ್ತರಿಸೋದು, ಬೆಂಕಿ ಹಚ್ಚೋದು, ಅದ್ರಿಂದ ಬರೋ ದೋಷವನ್ನು ಇದು ನಿವಾರಿಸುತ್ತೆ. ಸರಿ, ಇದನ್ನೆಲ್ಲ ಕೇಳೋಗೆ ಚೆನ್ನಾಗಿದೆ. ಆದ್ರೆ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಇದರಿಂದ ನಿಜವಾಗಿಯೂ ಏನಾದ್ರೂ ಬದಲಾವಣೆ ಆಗುತ್ತಾ? ಬನ್ನಿ, ಕೊನೆಯ ಭಾಗದಲ್ಲಿ ಇದನ್ನ ನೋಡೋಣ. ಈ ವಿಧಿ ಮಾಡೋದು ತುಂಬಾನೇ ಸರಳ. ಮೊದಲು ಸ್ವಲ್ಪ ಅನ್ನ ಅಥವಾ ರೊಟ್ಟಿಗೆ ತುಪ್ಪ ಮತ್ತು ಸಕ್ಕರೆ ಬೆರೆಸಿ ಒಂದು ಸಣ್ಣ ನೈವೇದ್ಯ ತಯಾರಿಸ್ಕೊಳ್ಬೇಕು. ಅದನ್ನ 5 ಸಣ್ಣ ಉಂಡೆಗಳಾಗಿ ಮಾಡಿ ಮಂತ್ರಗಳನ್ನ ಹೇಳ್ತಾ ಸಣ್ಣ ಬೆಂಕಿಗೆ ಅರ್ಪಿಸ್ಬೇಕು. ಅಷ್ಟೇ.
ಈ ಸರಳ ಆಚರಣೆಯಿಂದ ಆದ ಬದಲಾವಣೆಗಳನ್ನು ಕೇಳಿದ್ರೆ ಆಶ್ಚರ್ಯ ಆಗತ್ತೆ. ಒಂದು ಉದಾಹರಣೆಯಲ್ಲಿ ಕುಡಿತದ ಚಟಕ್ಕೆ ಬಿದ್ದಿದ್ದ ಗಂಡ ಈ ಆಚರಣೆ ಶುರು ಮಾಡಿದ್ಮೇಲೆ ಕುಡಿಯೋದನ್ನ ಬಿಟ್ಟು ಆಧ್ಯಾತ್ಮದ ಕಡೆ ಹೊರಡ್ತಾನೆ. ಇನ್ನೊಂದು ಕಡೆ ಆಸ್ತಿಗಾಗಿ ಜಗಳ ಆಡ್ತಿದ್ದ ಒಂದು ಕುಟುಂಬ ಹಣಕ್ಕಿಂತ ಸಂಬಂಧ ಮುಖ್ಯ ಅಂತ ಒಂದಾಗತ್ತೆ. ನೋಡಿ, ಒಂದು ಸಣ್ಣ ಆಚರಣೆ ಎಂಥ ದೊಡ್ಡ ಬದಲಾವಣೆ ತರಬಹುದು. ನೋಡಿ, ಋಗ್ವೇದದಲ್ಲೇ ಒಂದು ಅದ್ಭುತವಾದ ಮಾತಿದೆ, ಒಬ್ಬನೇ ತಿನ್ನುವನು ಪಾಪವನ್ನು ತಿನ್ನುತ್ತಾನೆ ಅಂತ. ಅಂದ್ರೆ ಆಹಾರ ಅನ್ನೋದು ಬರೀ ನಮ್ಮ ಹೊಟ್ಟೆ ತುಂಬಿಸೋಕಲ್ಲ, ಅದನ್ನ ಹಂಚಿ ತಿನ್ಬೇಕು. ಎಲ್ಲರ ಜೊತೆ ಹಂಚ್ಕೊಳ್ಳೋದ್ರಲ್ಲೇ ಅದರ ಸಾರ್ಥಕತೆ ಇರೋದು. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮ ಆಹಾರ ನಮ್ಮನ್ನು ಇಡೀ ಪ್ರಪಂಚದ ಜೊತೆ ಸಂಪರ್ಕಿಸ್ತೆ ಅನ್ನೋದಾದ್ರೆ ನಾವು ಪ್ರತಿದಿನ ನಮ್ಮ ತಟ್ಟೆಯ ಮೂಲಕ ಏನನ್ನ ಹಂಚ್ಕೊಳ್ತಿದ್ದೇವೆ, ಯಾವ ಭಾವನೆಯನ್ನ, ಯಾವ ಸಂಸ್ಕಾರವನ್ನ ಹಂಚ್ಕೊಳ್ತಿದ್ದೇವೆ, ಇದನ್ನ ಖಂಡಿತ ಯೋಚನೆ ಮಾಡಿ.